ತೆಗಿಯೋ ಬಾಯ್ನಾ, ತೆಗಿಯೋ ಬಾಯ್ನಾ. ಯಾಕಲ್ಲೇ ನಿಂತ್ಬಿಟ್ರಿ? ಬನ್ನಿ 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 ಬನ್ನಿ. ಕುಚೇಲನ ಮನೆಗೆ ಶ್ರೀಕೃಷ್ಣ ಬಂದಂಗಾಯ್ತು. ನಾನು ಶ್ರೀಕೃಷ್ಣನ ಅವತಾರನೇ ಪರಂದಾಮಯ್ಯನವ್ರೆ. ನಾನು ಯಾರ ತಲೆ ಮೇಲೆ ಕೈ ಇಟ್ರು ಅವ್ರ ತಲೆ ಫುಲ್ ಖಾಲಿ ಸೈಟು. Beautiful hairstyle. I like it. ಬನ್ನಿ 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 ಬನ್ನಿ. ಇವಳು ನನ್ನ ಧರ್ಮಪತ್ನಿ ಐಶ್ವರ್ಯ. Mother India, what a hairstyle, what a hairstyle. I like it very much. ಬನ್ನಿ 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 ಬನ್ನಿ. ವಾಟ್ ಅ ಬ್ಯಾಡ್ ಹೌಸ್, ವಾಟ್ ಅ ಬ್ಯಾಡ್ ಹೌಸ್. ಒಳ್ಳೆ ನಾಯಿ ಗೂಡು ಇದ್ದಾಗಿದೆ. ನೋ ಕಲರ್, ನೋ ಶೇಪ್, ನೋ ಟೇಸ್ಟ್. ನಾಯಿ ಗೂಡು ಅಂತೂ ಅಂತೀಯ. ಇವನೇ ನನ್ನ ಮಗ ಧನ. What a hairstyle, what a hairstyle. Beautiful hairstyle of India. I like it. Mr. India, this is for you. Oh, Salman Khan body, foreign face, Rajni look, Bairagi hairstyle. Oh God, I like him. ಅಣ್ಣ, ನಿನಗೇನು ಅನ್ಸುತ್ತೆ? ನನಗ ಅಮ್ಮ ತಾಯಿ ಅನ್ಸುತ್ತೆ. ವೆರಿ ಬೋಲ್ಡ್ ಟೇಸ್ಟ್ ನಿಂದು. ವಾವ್, ಐ ಆಮ್ ಫ್ಯಾಸಿನೇಟೆಡ್ ಬೈ ಹಿಮ್. ಈ ಧನನ ನೋಡ್ತಾ ಇದ್ರೆ ನನಗೆ ಏನೇನೋ ಫೀಲಿಂಗ್ ಆಗುತ್ತೆ. ಅಣ್ಣ, ನಾನು ಈ ಧನನ ಮದುವೆ ಆಗ್ತೀನಿ. ಓ ಮೈ ಗಾಡ್, ಯು ಆರ್ ಲೈಕಿಂಗ್ ದಿಸ್ ಚಿಂಪಾಂಜಿ. ನೋ, ಐ ಕಾಂಟ್, ಐ ಕಾಂಟ್. ಐ ವಾಂಟ್, ಐ ವಾಂಟ್. ಐ ಕಾಂಟ್, ಐ ಕಾಂಟ್. ಐ ವಾಂಟ್ ಹಿಮ್, ದಟ್ಸ್ ಆಲ್. ಇಲ್ಲ ಅಂದ್ರೆ ನಾನು ಕೆರೆలో ಬಾವಿನ ಬಿದ್ದು ಈಸ್ಕೊಂಡು ಸತ್ತೋಗ್ಬಿಡ್ತೀನಿ. ಓ ಲಕ್ಷ್ಮಿ, ಕತ್ತರಿಸಿದ್ರೆ 3 ಮನೆಗಾಗಲ್ಲ. ಅವನ್ ಏನಂತ ಬದ್ಲಾಗ್ತೀಯಮ್ಮ? ನೋಡಿ, ನಿಮಗೇನೇ ಇಷ್ಟ ಇಲ್ಲದೆ ಇದ್ರು ಈ ಕಟಕರ ಭಾಷೆಯಲ್ಲಿ ಮಾತಾಡಬೇಡಿ ನೀವು. ನೋಡಿ ಮಿಸ್ಟರ್ ಪರಂದಾಮಯ್ಯ, ಬಿಸ್ನೆಸ್ ವಿಷಯದಲ್ಲಿ, ರಿಲೇಶನ್ಶಿಪ್ ವಿಷಯದಲ್ಲಿ ನಾವು ಕಟಕರಾಗೆ ಇರ್ಬೇಕಾಗುತ್ತೆ. ಮಾತಾಡೋ ಮಾತಾಡೋ. ಅವಳ ಜಾತಕ ಪ್ರಕಾರ ಅವಳು ಹೋಗೋ ಮನೆಗೆ ಅದೃಷ್ಟ ಲಕ್ಷ್ಮಿ ಹೊರಟೋಗುತ್ತೆ ಅಂತ ತಾನೇ ನಿನ್ನ ಭಯ. ಅದಕ್ಕೆ ಬೇಕಂತಲೇ ಅಡ್ಡಗಾಲ ಹಾಕ್ತಿದ್ಯೋ? ಅಣ್ಣ, ಐ ಹ್ಯಾವ್ ಡಿಸೈಡೆಡ್. ನಾನು ಮದುವೆ ಆದ್ರೆ ಈ ಧನನೇ ನನ್ನ ಮದುವೆ ಆಗೋದು. ಅಲ್ಲಮ್ಮ, ಆ ದನನ ಮದುವೆ ಈ ಕೊಟ್ಟಿಗೆ ಹೇಗಮ್ಮ ಇರ್ತೀಯ? ಆ ನಮ್ ಕಲ್ಕತ್ತಾ ಪ್ಯಾಲೇಸ್ ಅಲ್ಲಿ ದನದ ಕೊಟ್ಟಿಗೆ ಇದೆ. ನೋ 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 ನೋ. ಹುಡುಗಿನೇ ಹುಡುಗನ ಒಪ್ಕೊಂಡ್ಮೇಲೆ ನೀವ್ಯಾಕೆ ತಕರಾರು ಮಾಡ್ತೀರಾ? ಸುಮ್ಮನೆ ಒಪ್ಕೊಂಡ್ಬಿಡಿ. ನಮ್ಗೆ ಏನ್ ಕಡಿಮೆ ಆಗಿದೆ ಅಂತೀರಾ? ದುಡ್ಡಿಲ್ಲ ಅನ್ನೋದೊಂದು ಬಿಟ್ರೆ ನಮ್ದು ರಾಜವಂಶವೇ. ಹೌದಣ್ಣ? ಓಕೆ ಓಕೆ, ನಿನ್ ಹಠ ನಿಂದು. ನಾನು ಹೇಳಿದ್ ಕೇಳ್ತೀಯಾ? ಓಕೆ ಓಕೆ, ಅಂತೂ ಒಪ್ಕೊಂಡ್ಬಿಟ್ರಲ್ಲ, ತುಂಬಾ ಸಂತೋಷ. ಮದುವೆ ಯಾವಾಗ ಇಟ್ಕೊಳ್ಳೋಣ? 1 ವರ್ಷ ಬಿಟ್ಟು. 1 ವರ್ಷ ಬಿಟ್ಟ? ಯಾಕೆ? ಎಸ್ ಎಸ್ ಮಿಸ್ಟರ್ ಪರಂದಾಮಯ್ಯ, ಅದ್ರ ಅರೇಂಜ್ಮೆಂಟ್ಗೆ 1 ವರ್ಷ ಬೇಕಾಗುತ್ತೆ. ಅರೇಂಜ್ಮೆಂಟ್ಗೆ 1 ವರ್ಷ ಬೇಕಾ? ಹೌದು ಮಿಸ್ಟರ್ ಪರಂದಾಮಯ್ಯ. ನಮ್ ಸ್ಟ್ಯಾಟಸ್ಗೆ ತಕ್ಕ ಹಾಗೆ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ನೆಲ್ಲ ಇನ್ವೈಟ್ ಮಾಡ್ಬೇಕು. ನಮ್ ಫ್ರೆಂಡ್ಸ್ ಆದ ಟಾಟಾ, ಬಿರ್ಲಾ, ಅಂಬಾನಿ ಅವ್ರನ್ನೆಲ್ಲ ಕರಿಬೇಕು. ಜೊತೆ ಫಿಲ್ಮ್ ಸ್ಟಾರ್ಸ್ ಆದ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ರಜನಿಕಾಂತ್, ಚಿರಂಜೀವಿ, ನಮ್ ರಾಜಣ್ಣ, ಇವ್ರು ಡೇಟ್ಸ್ ಎಲ್ಲ ತಗೋಬೇಕು. ಇದೆಲ್ಲ ಸುಲಭದ ಮಾತಾ? ನಿಜ ನಿಜ, ದೊಡ್ಡ ಫ್ಯಾಮಿಲಿ ಮದುವೆ. ಹೌದು, ಡೇಟ್ಸ್ ಎಲ್ಲ ತಗೊಂಡ್ಮೇಲೆ ಮೈಸೂರು ಪ್ಯಾಲೇಸ್ ಅಲ್ಲೋ, ಬ್ಯಾಂಗ್ಳೂರ್ ಪ್ಯಾಲೇಸ್ ಅಲ್ಲೋ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬೇಕು. ಅಣ್ಣ, ನನಗೆ ಆಡಂಬರದ ಮದುವೆ ಇಲ್ಲ, ಬೇಡ. ಸಿಂಪಲ್ ಆಗಿ ಯಾವ್ದಾದ್ರು ಟೆಂಪಲ್ ಅಲ್ಲಿ ಮದುವೆ ಮಾಡು. ವಾಟ್? ಟೆಂಪಲ್ ಅಲ್ಲಿ ಮದುವೆನಾ? ಓ ಮೈ ಗಾಡ್, ಈ ಕಲ್ಕತ್ತಾ ಕಿಂಗ್ ಸ್ಯಾಮ್ಸನ್ ತಂಗಿ ಮದುವೆ ಟೆಂಪಲ್
ಆಗಲ್ಲ. ನೋ ನೋ ನೋ, ಹೈಲಿ ಇಂಪಾಸಿಬಲ್. ಪಾಸಿಬಲ್. ನಾನು ಟೆಂಪಲ್ ನಲ್ಲೇ ಮದ್ವೆ ಆಗೋದು. ಈ VIP ಗಳನ್ನೆಲ್ಲ ಕರೆದೆ ಟೆಂಪಲ್ ಅಲ್ಲಿ ಮದುವೆ ಸ್ಟೇಟಸ್ ಏನಾಗಬೇಕು? ನೋ 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 ನೋ. ಅಣ್ಣ ಹೇಳ್ದ ಕೇಳಮ್ಮ, ಅವ್ರ ಪ್ರಿಸ್ಟೇಜು ಅವ್ರ ಸ್ಟೇಟಸ್ ತಕ್ಕಂತೆ ಅದ್ದೂರಿಯ ಮದುವೆ ಮಾಡ್ಬೇಕು ಬೇಡವೋ? ಐ ಡೋಂಟ್ ವಾಂಟ್ ಟು ಲಿಸನ್. ನಾನು ಮದ್ವೆ ಆದ್ರೆ ಟೆಂಪಲ್ ನಲ್ಲೇ. ಹಠ ಮಾರಿ ನನ್ನ ಮಾತನ್ನೇ ಕೇಳ, ನಿಮ್ ಮಾತಲ್ಲಿ ಕೇಳ್ತಾರೆ ಪರಂದಾಮಯ್ಯನವ್ರೆ. ಒಂದ್ ಕೆಲಸ ಮಾಡೋಣ. ಏನ್ ಮಾಡೋಣ? ಮದುವೆ ಕ್ಯಾನ್ಸಲ್ ಮಾಡ್ಬೇಡ. ನನ್ನ ಮಗನೇ, ಅದೃಷ್ಟ ಲಕ್ಷ್ಮಿ ಹೊರಟೋಗ್ತಾಳೆ ಅಂತ ಈ ರೂಟ್ ನಲ್ಲಿ ಮದುವೆ ಮುರಿಯಕ್ಕೆ ನೋಡ್ತಾ ಇದೀಯಾ? ನಾನು ಬಿಡ್ತೀನೋ? ಮದುವೆ ನಿಲ್ಸೋದು ಅಷ್ಟು ಚೆನ್ನಾಗಿರೋದಿಲ್ಲ. ಯಾಕೆಂದ್ರೆ ಈಗಿನ ಕಾಲದ ಹುಡುಗರು ಈ ಲವ್ ಸ್ಟೋರಿ ಸಿನಿಮಾ ನೋಡಿ ತುಂಬಾ ಕೆಟ್ಟೋಗ್ಬಿಟ್ಟಿದ್ದಾರೆ. ನಾವಾಗ ಮದುವೆ ಮಾಡಿದ್ರೆ ಸರಿ, ಇಲ್ಲ ಅವ್ರ ಹಾಗೆ ಹೊರಡ್ತಾರೆ, ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನನಗೆ ತಾನೇ ಕೆಟ್ಟ ಹೆಸರು. ಎಸ್ ಎಸ್ ಪರಂದಾಮಯ್ಯ, ಯು ಆರ್ ರೈಟ್. ನಾನು ಆ ಡೈರೆಕ್ಷನ್ ಯೋಚನೆ ಮಾಡಲಿಲ್ಲ. ಓಕೆ ಓಕೆ, ನಿಮ್ಮೆಲ್ಲರೂ ಆಗ್ಲಿ ಬಿಡಿ. ಆದ್ರೆ ಒಂದು ಏನು, ನನ್ನ ತಂಗಿ ಒಂದೊಂದ್ಸಾರಿ ಬಹಳ ವಿಚಿತ್ರವಾಗಿ ಆಡ್ತಾಳೆ. ದಾರಿಯಲ್ಲಿ ಯಾರನ್ನೇ ನೋಡಿದ್ರು ಹೋಗಿ ಖಾಲಿ ಬಿದ್ದು ಬಿಡ್ತಾಳೆ. ಅದನ್ನು ತಪ್ಪಾಗಿ ಅರ್ಥ ತಿಳ್ಕೋಬಾರ್ದು. ಛೇ 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 ಛೇ, ಅದನ್ನೆಲ್ಲ ತಪ್ಪು ತಿಳ್ಕೊಳಕ್ಕಾಗುತ್ತೆ? ಕಾಲಿಗೆ ತಾನೇ ಬೀಳೋದು, ಬೀಳ್ಲಿ ಬಿಡಿ. ನಾಳೆ ಮದುವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ. ನಾಳೆನೇ ಮದುವೆನಾ? ನನ್ನ ತಂಗಿ ಮದುವೆ. ನನ್ನ ತಂಗಿ ಮದುವೆ, ಓಹೋ ನನ್ನ ತಂಗಿ ಮದುವೆ. ವಿಶ್ವನಾರಾಯಣಂ ದೇವಮಕ್ಷರಂ ಪರಮಂ ಪದಂ ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಕೆ ಟೆಂಪಲ್ ಮದುವೆ ಚೆನ್ನಾಗಿದೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ಸಂಜೀವ ಶರದಶತಂ. ಮೂರ್ ಕಾಲ ಚೆನ್ನಾಗಿ ಬಾಳಿ ಮಕ್ಕಳು. ನಮಗೆ ನಮಸ್ಕಾರ ಮಾಡಿದೆ. ನಾನು ಆವತ್ತು ನಿಮ್ಗೆ ಹೇಳಿಲ್ವಾ, ನನ್ನ ತಂಗಿ ಒಂಥರ ವಿಚಿತ್ರ ಸ್ವಭಾವದವಳು, ಸಿಗ್ದವ್ರು ನಮಸ್ಕಾರ ಮಾಡ್ಬಿಡ್ತಾರೆ ಮೊದ್ಲು ಅಂತ. ಹೌದೌದು, ಅವತ್ತು ನಾನು ಕಾಲಿ ಬಿದ್ದ. ಬನ್ನಿ ಬನ್ನಿ, ಇವ್ರು ಕಾಲಿ ಬಿಡು. ನೀವು ಲಾಂಗ್ ಹ್ಯಾಪಿಲಿ. ಇಷ್ಟೆಲ್ಲ ನಾಟಕಾಡಿ ಮದುವೆ ಮಾಡಿದ್ಯಲ್ಲೋ, ನಿನ್ ತಂಗಿ ತೊಂದರೆ ಆಗಲ್ಲ ತಾನೆ? ಏನು ತೊಂದರೆ ಆಗಲ್ಲಮ್ಮ, ಯಾರಿಗೂ ಅನುಮಾನ ಬರ್ದಿರೋ ರೀತಿ ನಡ್ಕೊಂಡಿದ್ದೀನಿ. ಅಯ್ಯೋ, ನೀನ್ ಈ ಬಂಡು ಜೈಡ ನೆನ್ಸ್ಕೊಂಡ್ರೆ ನನ್ ಮೈ ನಡ್ಕ ಬರುತ್ತೆ. ನಾನಿರುವ ನೀನ್ ಯಾಕಮ್ಮ ಹೆದರ್ತೀಯ? ಈ ಗೋವಿಂದ ಸ್ಕೆಚ್ ಅಂದ್ರೆ ಸ್ಕೆಚ್. ಇನ್ಮೇಲೆ ನನ್ನ ತಂಗಿ ಸುಖ ಸಂತೋಷದಿಂದ ಬದುಕ್ತಾಳೆ. ಇವತ್ತಿಂದ ಶುರುವಾಯ್ತು ನನ್ನ ತಂಗಿ ಶುಕ್ರದೇಸೆ. ಲಕ್ಷ್ಮಿ, ಹಾಲ್ ತಗೊಂಡು ರೂಮಿಗೆ ಹೋಗಮ್ಮ. ನಮ್ ಧನುಗೆ ದೊಡ್ಡ ಶ್ರೀಮಂತರ ಮನೆ ಸಂಬಂಧ ಸಿಕ್ತು. ಅದೆಲ್ಲ ಹಿಡಿರೋ ಕಾಲ ಬಂತು. ಏನಾಯ್ತಮ್ಮ? ಹಾಲಿನ ಗ್ಲಾಸ್ ನಲ್ಲಿ ಹಲ್ಲಿ ಬಿದ್ದಿದೆ. ಏನು ಹಲ್ಲಿನ? ಹೌದಮ್ಮ, ಹಲ್ಲಿನೇ. ಇಲ್ಲಿ ನೋಡು. ಅಯ್ಯೋ, ಅಷ್ಟು ದಿನ ಹಾಲ್ನಲ್ಲಿ ಹಲ್ಲಿ ಬಿದ್ದಿದೆ ಅಂದ್ರೆ ಏನೋ ಎಡವಟ್ಟಾಗಿರ್ಬೇಕು. ಯಾವುದಕ್ಕೂ ಜ್ಯೋತಿಷ್ ಫೋನ್ ಮಾಡ್ತೀನಿ ಇರು. ಹಲೋ ಶರ್ಮಾ, ನಾನು ಪರಂದಾಮಯ್ಯ. ಇವತ್ತು ನನ್ನ ಮಗನ ಪ್ರಸ್ತುತ ದಿನ. ಹಾಲ್ನಲ್ಲಿ ಹಲ್ಲಿ ಬಿದ್ದೋಯ್ತು. ಏನು ಅಪಶಕುನಾನ? ಹೌದಾ? ಹುಟ್ಟೋ ಮಕ್ಕಳು ಕುಂಟ್ರು ಕೂಡ್ರಾಗ್ಬಿಡ್ತಾರ? ಏನು ಇನ್ನು 6 ತಿಂಗಳು ಈ ಕಾರ್ಯ ನಡೆಯೋ ಹಾಗೆ ಇಲ್ವಾ? ಏನು ಅಕಸ್ಮಾತ್ ನಡೆದ್ರೆ ತಂದೆ ತಾಯಿಗಳು ನೆಗೆದು ಬಿದ್ದು ಹೋಗ್ತಾರ? ಆಯ್ತಾಯ್ತು, ಕೇಳ್ದೇನೋ, ಇನ್ನು 6 ತಿಂಗಳು ಈ ಕಾರ್ಯ ನಡೆಯೋ ಹಾಗೇ ಇಲ್ಲ. ಲಕ್ಷ್ಮಿ, ನೀನು ಹೋಗಿ ನಿಮ್ಮ ಅತ್ತೆ ಜೊತೆ ಮಲ್ಕೊಮ್ಮ, ನಾನು ಈ ದನ ಜೊತೆ ಮಲ್ಕೋತೀನಿ. ಹಾಗೆ ಹೋಗ್ತಾ ಹಾಲು ಚೆಲ್ಬಿಟ್ಟು ಹೋಗಮ್ಮ. ಸರಿ ಮಾವಯ್ಯ. ಇನ್ನು ಇಲ್ಲೇ ಯಾಕೋ ನಿಂತಿದ್ಯಾ? ಅಪ್ಪ, ಏನಪ್ಪ? ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ನಮ್ ಅನುಕೂಲಕ್ಕೆ ಮಾಡ್ಕೊಂಡಿರೋದಲ್ವಾ? ಈ ಹಲ್ಲಿ ಶಾಸ್ತ್ರ ನಿಜನಾ ಅಪ್ಪ? ನನ್ಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ಹೌದಾ? ಹೋಗಿ ಸೈಲೆಂಟ್ ಆಗಿ ಮಲ್ಕೋ. ಹೆಚ್ಚಿಗೆ ಮಾತಾಡದೆ ಸೈಲೆಂಟ್ ಹಾಕಿ ಸಾಯಿಸ್ಬಿಡ್ತೀನಿ. ಹೋಗೋ. ಏನ್ ಮುಖ ನೋಡ್ತಾ ಇದ್ದೀಯ? ಹೋಗೋ.
ಛೇ, ಏನು ಮಕ್ಕಳು ಏನೋ, ತಂದೆ ತಾಯಿ ನೆಗೆದು ಬಿದ್ರು ಪರವಾಗಿಲ್ಲ, ಇವ್ರಿಗೆ ಪ್ರಸ್ತಾಪ ಬೇಕಂತೆ. ನನ್ನ ಒಳ್ಳೆ ಮನಸ್ಸ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ವೇ? ಓ ಗುಡ್ ಮಾರ್ನಿಂಗ್ ಪರಂದಾಮಯ್ಯನವರೇ. ಓ ಕೃಷ್ಣ ಅವರು, ಬನ್ನಿ 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 ಬನ್ನಿ. ನಿನ್ನೆ ರಾತ್ರಿ ಶಾಸ್ತ್ರ ಸಂಪ್ರದಾಯ ಎಲ್ಲ ಸಾಂಗವಾಗಿ ನಡೀತಾ? ಓ, ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಎಲ್ಲ ನಡೆದೋಯ್ತು. ವೆರಿ ಗುಡ್. ಹೇಗಿದ್ಯಾ ಅಣ್ಣ? ಹಾ, ಚೆನ್ನಾಗಿದ್ದೀನಿ. ಹೌ ಆರ್ ಯು ಮೈ ಸಿಸ್ಟರ್? ಐ ಆಮ್ ಫೈನ್ ಅಣ್ಣ. ಇದೇನಿದು ಗೋಣಿಚೀಲ ಹಾಕೊಂಡು ಬಂದಿದ್ದೀರಾ? ಕನ್ನಡಕ ಹಾಕೊಂಡು ನೋಡಿ, ಗೋಣಿಚೀಲನೋ ಗ್ವಾಲಿಯ ಸುಟ್ಟಂತ ಗೊತ್ತಾಗುತ್ತೆ. ಅಯ್ಯೋ, ಈ ಕುರುಳಿನ ಕಟ್ಕೊಂಡು ನನಗಂತೂ ಸಾಕಾಗೋಯ್ತಪ್ಪ ಜೀವನ. ಒಳ್ಳೆ ಸೂಟ್ ಹಾಕೊಂಡು ಬಂದಿದ್ದೀರಾ. ಅಬ್ಬಾ, ಸದ್ಯ. ಅಪ್ಪ, ಅಪ್ಪ, ಲಕ್ಷ್ಮಿ! ಏನಾಯ್ತು ತನ? ಅಪ್ಪ, ನನ್ ಕೆಲಸ ಸಿಕ್ಬಿಟ್ಟಪ್ಪ. ತಿಂಗಳಿಗೆ 10,000 ರೂಪಾಯಿ ಸಂಬಳ. Congratulations. Very good, very good. ನೋಡ್ರ ಪರಂದಾಮಯ್ಯನವರೇ, ನಾನು ಆವತ್ತ ಹೇಳಿಲ್ವಾ ನನ್ನ ತಂಗಿ ಅದೃಷ್ಟ ಲಕ್ಷ್ಮಿ ಅಂತ? ನೋಡಿ, ಅವಳು ನಿಮ್ಮನ್ನ ಸೊಸೆ ಆದ ಕೂಡಲೇ ಅದೃಷ್ಟ ಲಕ್ಷ್ಮಿ ನಿಮ್ಮನ್ನ ಬಾಗಿಲು ಬಡಿತಾ ಇದೆ. ನಿಜ ನಿಜ, ಇಷ್ಟು ದಿನ ಕೆಲಸ ಇಲ್ಲದೆ ಅಲಿತಿದ್ದ ನನ್ನ ಮಗನಿಗೆ 10,000 ರೂಪಾಯಿ ಸಂಬಳದ ಕೆಲಸ ಸಿಕ್ಕಿದೆ ಅಂದ್ಮೇಲೆ ಅದೃಷ್ಟ ಸೂಚನೆ. ಅದೇ ಪರಂದಾಮಯ್ಯನವರೇ, ನಂಗೆ ಭಯ ಆಗ್ತಿರೋದು. ನಮ್ಮನೆ ಅದೃಷ್ಟ ಲಕ್ಷ್ಮಿ ನಿಮ್ಮನೆ ಬಂದ್ಬಿಡ್ತು, ನಮ್ಮನೆ ಗತಿ ಏನಾಗುತ್ತೋ ಗೋವಿಂದ. ಫೋನು. ಹಲೋ, ಐ ಆಮ್ ಸ್ಯಾಮ್ಸನ್ ಕ್ರಿಸ್ ಹಿಯರ್. ನಾನು ಕೆಂಚ. ಹಲೋ ಮಿಸ್ಟರ್ ಕೇಜ್. ನೀನ್ ಮಾತಾಡ್ತಿರೋದು ಕಲ್ಕತ್ತಾದಿಂದ ತಾನೆ? ಕಲ್ಕತ್ತಾನ? ಕೋಣಗುಂಟೆಯಿಂದ. ಏನ್ ಹೇಳ್ತಿದ್ಯಾ? ನಾನೇನ್ ಹೇಳಿ, ನಿನ್ನೆ ತಾನೇ ಪಡುವ ಅಂತ ಹೇಳಿದ್ದು. ನಿನ್ ಬುದ್ಧಿ ನೆಟ್ಗಿದ್ ಮಾತಾಡ್ತಿದ್ಯ ತಾನೆ? ನನ್ ಬುದ್ಧಿಗೆ ಏನಾಗ್ಯೋ? ಏನು ಫ್ಯಾಕ್ಟ್ರಿ ಎಲ್ಲ ಸುಟ್ಟ? ಫ್ಯಾಕ್ಟ್ರಿನಾ? ಇಲ್ಲಿ ಕಾರ್ಮಿಕ ಕಸ ಸುಡ್ತಿದ್ದಾರೆ. ಓ ಗಾಡ್, ಕಂಪ್ಲೀಟ್ ಸುಟ್ಟೋಯ್ತ? ಇನ್ನೂ ಇಲ್ಲ, ಇನ್ನೂ ಸ್ವಲ್ಪ ಸುಡ್ಬೇಕು. ಟೈಮ್ ಸರಿಯಾಗಿ ಇನ್ಸೂರೆನ್ಸ್ ಕಟ್ಟಿದಿರಿ ತಾನೆ? ಕಸಕ್ಕೆಂತ ಇನ್ಸೂರೆನ್ಸ್? ಏನು ಇನ್ಸೂರೆನ್ಸ್ ನಿಮ್ ಟೈಮ್ ಸರಿಯಾಗಿ ಕಟ್ಟಿರ್ಲಿಲ್ವಾ? ಈ ಸುಪ್ಪಿ ಡೀಡೇಟ್ ಕೌಂಟರ್ ಫೆಲೋ, ಟೈಮ್ ಸರಿಯಾಗಿ ಕಟ್ಟಿದ್ರೆ ಏನಾಗಿತ್ತು ನಿಮ್ಗೆ? ಜವಾಬ್ದಾರಿ ಇಲ್ಲ ಬೇವರ್ಸಿಗಳು ನೀವು. ನಾನು ಊರಲ್ಲಿ ಇಲ್ಲ ಅಂದ್ರೆ ಸಾಕು, ಸೆಟಪ್ ಗಳನ್ನು ಕಟ್ಕೊಂಡ್ಬಿಟ್ಟು ಫ್ಯಾಕ್ಟ್ರಿನೇ ಮರೆತ್ಬಿಡ್ತೀರಾ. ಈ ರೋಗ್ ಸಾಕು, ನಿಲ್ಸೋ. ಏನೋ ಮಾತಾಡ್ತೀಯ? ₹1 ವೇಸ್ಟ್. ಫೋನ್ ಇಡ್ತೀನಿ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ನಾನು ಅವತ್ತು ಇನ್ಸೂರೆನ್ಸ್ ಕಟ್ಟೋದಕ್ಕೆ ಅಂತ ದುಡ್ಡು ಕೊಟ್ಟು ಬಂದಲ್ಲೋ, ಏನ್ ಮಾಡ್ತೀಯ ಬಡ್ಡಿ ಮಗನೇ? ಸುಳ್ಳು ಹೇಳ್ತೀನೋ ಬೇವರ್ಸಿ ಮಗನೇ? ಐ ವಿಲ್ ಕಮ್ ದೇರ್ ಅಂಡ್ ಕಿಕ್ ಯು ಆಲ್ ಇಂಟು ಬಂಗಾಳ ಕೊಲ್ಲಿ. ಯು ಇರ್ರೆಸ್ಪಾನ್ಸಿಬಲ್ ಬ್ರೂಡ್ಸ್. ಐ ವಿಲ್ ಕಮ್ ಅಂಡ್ ಟೀಚ್ ಯು. ಏನಾಯ್ತಣ್ಣ ನಮ್ ಫ್ಯಾಕ್ಟ್ರಿಗೆ? ಅಯ್ಯೋ, ನಮ್ ಕಲ್ಕತ್ತಾ ಫ್ಯಾಕ್ಟ್ರಿ ಬೆಂಕಿ ಬಿದ್ಬಿಡ್ತಮ್ಮ. ನೀನ್ ಈ ಮನೆ ಕಾಲಿಟ್ಟೆ, ಅದೃಷ್ಟ ಲಕ್ಷ್ಮಿ ನಿನ್ ಜೊತೆಗೆ ಬಂದ್ಬಿಡ್ತು. ನಮ್ಮ ಮನೆ ಬೆಂಕಿ ಬಿದ್ಬಿಡ್ತಮ್ಮ. ಅದಕ್ಕೇನಮ್ಮ ನಾನು ಆವತ್ತು ನಿಂಗೆ ಹೇಳಿದ್ದು ಈ ಮದುವೆ ಬೇಡ 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 ಅಂತ. ಓಕೆ, ನಾನು ಬರ್ತೀನಮ್ಮ. ಅಣ್ಣ, ನಾನು ಬರ್ತೀನಣ್ಣ. ಅಯ್ಯೋ ಬೇಡಮ್ಮ, ನೀನ್ ಯಾಕಮ್ಮ ಬೆಂಕಿ ಬಿದ್ಕೊಂಪೆ ಬರ್ತೀಯ? ನನ್ ಕಷ್ಟ ನಾನು ಅನುಭವಿಸ್ತೀನಿ, ನೀನ್ ಸುಖವಾಗಿರಮ್ಮ ಸಾಕು. ಅಣ್ಣ, ನೋ ಲಕ್ಷ್ಮಿ, ನೋ ಲಕ್ಷ್ಮಿ, ನೋ. ಕೊಟ್ಟ ಹೆಣ್ಣು ಫ್ಯಾಮಿಲಿಯಿಂದ ಔಟ್ ಅಮ್ಮ. ಐ ವಿಲ್ ಮ್ಯಾನೇಜ್ ಆಲ್ ದೋಸ್ ಥಿಂಗ್ಸ್. ನಾನಿನ್ ಬರ್ತೀನಿ ಪರಂದಾಮಯ್ಯನವರೇ. ಮೊದಲು ಹೋಗಿ ಬನ್ನಿ. ಪರಂದಾಮಯ್ಯನವರೇ, ನಮ್ಮ ಅದೃಷ್ಟ ಲಕ್ಷ್ಮಿ ನೀವು ಕಿತ್ಕೊಂಡ್ಬಿಟ್ರಿ. ನೀವು ಸುಖವಾಗಿ ಬರ್ತೀನಿ. ಅದೃಷ್ಟ ಲಕ್ಷ್ಮಿ ನಮ್ಮ ಮನೆಗೆ ಬಂದ್ಬಿಟ್ಲು. ಇನ್ನು ನಾನು ಗೆದ್ದೆ, ನಾನೇ ಕಿಂಗು.